ನಾವು ಇಷ್ಟಪಟ್ಟಂತಹ ವ್ಯಕ್ತಿ ನಾವು ಕಳ್ಕೊಂಡಾಗ ಅಂಥವರನ್ನು ನಾವು ಒಂದು ಸುಲಭವಾಗಿ ಪಡಿಲಿಕ್ಕೆ ಮಾಡುವಂತಹ ಒಂದು ಸರಳವಾದಂತಹ ತಾಂತ್ರಿಕ ವಿಧಾನವನ್ನು ನಾವು ವಶೀಕರಣ ಅಂತ ನಾವು ಹೇಳ್ತೀವಿ. ನೋಡಿ, ಹಾಗಾದ್ರೆ ಈ ಒಂದು ತಂತ್ರವನ್ನ ನಾವು ಕೆಟ್ಟ ಉದ್ದೇಶಗಳಿಗೆ ನೀವು ಬಳಸ್ಕೊಳ್ಳಿಕ್ಕೆ ಹೋಗ್ಬೇಡಿ ವೀಕ್ಷಕರೇ. ನಿಮ್ಮ ನಿಜವಾದಂತಹ ಪ್ರೀತಿ ಇದ್ದರೆ ಅಂತಹ ನಿಜವಾದಂತಹ ಪ್ರೀತಿಯನ್ನು ನೀವು ಉಳಿಸ್ಕೊಳ್ಳಿಕ್ಕೆ ನೀವು ಈ ಕೆಲಸವನ್ನ ಮಾಡಿ ವೀಕ್ಷಕರೇ. ಹಾಗಾದ್ರೆ ಬನ್ನಿ, ವಶೀಕರಣ ಅನ್ನೋಂಥದ್ದನ್ನ ನಾವು ಹೇಗೆ ಮಾಡ್ಕೊಳ್ಬೋದು, ಅತಿ ಶೀಘ್ರವಾದಂತಹ ಫಲಿತಾಂಶ ನಿಮ್ಮದಾಗಬೇಕು ಅಂತ ಹೇಳಿದ್ರೆ ಈ ಒಂದು ಸರಳ ತಂತ್ರವನ್ನ ನೀವು ಮಾಡಿ ನೋಡಿ ವೀಕ್ಷಕರೇ. ನಿಮಗೆ ಒಂದು ಆಶ್ಚರ್ಯಕರವಾದಂತಹ ರೀತಿಯಲ್ಲಿ ನಿಮಗೆ ಫಲಿತಾಂಶ ನಿಮ್ಮದಾಗ್ತದೆ ವೀಕ್ಷಕರೇ. ಹಾಗಾದ್ರೆ ಬನ್ನಿ, ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಒಂದು ಸುಲಭ ತಂತ್ರ ಇದು. ಒಂದು ಬಿಳಿ ಹಾಳೆಯನ್ನ ತೆಗೆದುಕೊಳ್ಳಿ ವೀಕ್ಷಕರೇ, ಆಯ್ತಾ? ಒಂದು ಬಿಳಿ ಹಾಳೆಯನ್ನ ತೆಗೆದುಕೊಂಡು ಆ ಬಿಳಿ ಹಾಳೆಯ ಮೇಲ್ಭಾಗದಲ್ಲಿ ನಿಮ್ಮ ಹೆಸರನ್ನ ಮೊದಲಿಗೆ ಬರೆಯಿರಿ. ತದನಂತರ ಅದರ ಕೆಳಭಾಗದಲ್ಲಿ ನೀವು ಈ ಮಂತ್ರ ನೋಡಿ, ನಾನು ಹೇಳ್ತಾ ಇದ್ದೀನಿ ನೋಡಿ, ಕ್ಲೀಂ ಇಷ್ಟಂ ಸಿದ್ಧಿ ವಶಂ ಆಹಾ, ಈ ಒಂದು ಮಂತ್ರವನ್ನ ನೀವು ಈ ಹಾಳೆಯಲ್ಲಿ ಬರೆದ್ಬಿಟ್ಟು ನೀವು ಅದರ ಕೆಳಭಾಗದಲ್ಲಿ ನೀವು ಯಾರು ಇಷ್ಟ ಪಡ್ತಾ ಇದ್ದೀರಿ, ಅಂದ್ರೆ ನೀವು ಯಾರನ್ನ ಕಳ್ಕೊಂಡಿದ್ದೀರಿ ಅಂತಹವರ ಹೆಸರನ್ನ ಅದರಲ್ಲಿ ಬರೆಯಿರಿ, ಆಯ್ತಾ? ಈ ರೀತಿಯಾಗಿ ನೀವು ಬಿಳಿ ಹಾಳೆಯ ಮೇಲೆ ಬರೆದ ನಂತರ ವೀಕ್ಷಕರೇ ಅದರಲ್ಲಿ ಒಂದು 5 ಲವಂಗವನ್ನ ಇಡಿ ನೀವು ಹಾಳೆಯ ಮೇಲೆ, ಆಯ್ತಾ? ಆ ಹಾಳೆಯ ಮೇಲೆ ಒಂದು 5 ಲವಂಗವನ್ನ ಇಟ್ಬಿಟ್ಟು ನಿಮ್ಮ ಬಾಯಿ ಹತ್ತಿರ ತೆಗೆದುಕೊಂಡು ಬಂದು 3 ಬಾರಿ ನೀವು ಕಳ್ಕೊಂಡಂತಹ ವ್ಯಕ್ತಿಯ ಹೆಸರನ್ನ ಹೇಳ್ಕೊಂಡು ಆ 3 ಬಾರಿ ನೀವು ಆ ಲವಂಗದ ಮೇಲೆ ನೀವು ಊದಬೇಕಂದ್ರೆ ಗಾಳಿಯನ್ನ ಬಿಡಿ. ನೀವು ಆ ಲವಂಗದ ಮೇಲೆ ನಿಮ್ಮ ಉಸಿರನ್ನ ಬಿಟ್ಬಿಟ್ಟು ಉಸಿರನ್ನ ಬಿಟ್ಟ ನಂತರ ನೀವು ಆ ಹಾಳೆಯನ್ನ ಸಂಪೂರ್ಣವಾಗಿ ನೀವು ಮಡಚಿಬಿಟ್ಟು ನಿಮ್ಮ ತಲೆ ದಿಂಬಿನ ಕೆಳಭಾಗದಲ್ಲಿ ನೀವು ಇಟ್ಕೊಂಡು ಮಲಗಿ, ಆಯ್ತಾ? ಈ ಒಂದು ಕೆಲಸವನ್ನ ನೀವು ರಾತ್ರಿ ಹೊತ್ತಿನಲ್ಲೇ ಮಾಡ್ಬೇಕಾಗ್ತದೆ. ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡಾದ ನಂತರ ವೀಕ್ಷಕರೇ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಆ ಲವಂಗ ಮತ್ತೆ ಆ ಇರುವಂತಹ ಬಿಳಿ ಹಾಳೆ ಏನಿದೆ ಅದನ್ನ ಸಂಪೂರ್ಣವಾಗಿ ನೀವು ಅದನ್ನ ಸುಟ್ಟು ಬಿಡಿ, ಆಯ್ತಾ? ಅದನ್ನು ಸಂಪೂರ್ಣವಾಗಿ ನೀವು ಸುಟ್ಟ ನಂತರ ಅದರಿಂದ ಬರುವಂತಹ ಬೂದಿ ಏನಿದೆ ಆ ಬೂದಿಯನ್ನ ತೆಗೆದುಕೊಂಡು ಹೋಗಿ ನೀವು ಹರಿಯುವಂತಹ ಒಂದು ನೀರು ಅಂದ್ರೆ ಗಂಗೆನಲ್ಲಿ ನೀವು ಅದನ್ನ ಬಿಟ್ಬಿಟ್ಟು ಬನ್ನಿ ವೀಕ್ಷಕರೇ. ನೀವು ಈ ಸರಳವಾದಂತಹ ಒಂದು ತಂತ್ರವನ್ನ ಮಾಡಿದ್ದೇ ಆದ್ರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮವಾಗ್ತಾರೆ. ನೀವು ಯಾರು ಕಳ್ಕೊಂಡಿದ್ದೀರಿ ನೀವು ಅಂಥವ್ರು ನಿಮ್ಮ ಹತ್ರ ಸುಲಭವಾಗಿ ಅವರು ವಶ ಆಗ್ತಾರೆ ವೀಕ್ಷಕರೇ. ನೋಡಿ, ಇನ್ನೊಮ್ಮೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಕೆಟ್ಟ ಕೆಲಸಕ್ಕೆ ಇದನ್ನ ಬಳಸಬೇಡಿ. ಇದೊಂದು ಪ್ರಾಚೀನವಾದಂತಹ ಒಂದು ಸುಲಭವಾದಂತಹ ಒಂದು ವಶೀಕರಣ ತಂತ್ರ ಇದೆ ವೀಕ್ಷಕರೇ. ಈ ಸರಳ ತಂತ್ರವನ್ನು ಮಾಡಿ ನಿಮ್ಮ ಕಳ್ಕೊಂಡಿರೋಂಥವ್ರನ್ನ ನಿಮ್ಮ ಹತ್ರ ಸುಲಭವಾಗಿ ನೀವು ಪಡ್ಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತೀನಿ ವೀಕ್ಷಕ.